ಸಿಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ಪಡೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಈ ವಿಚಾರವನ್ನ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಯೋಗೇಶ್ವರ್ ಪುತ್ರಿ ಕಾಂಗ್ರೆಸ್ ಸೇರ್ಪಡೆಗೆ ತಾತ್ಕಾಲಿಕ ತಡೆ ಬಿದ್ದಿದೆ. ಸ್ವಲ್ಪ ದಿನ ಕಾಯುವಂತೆ ಹೇಳಿದಾರಂತೆ ಡಿಕೆ ಶಿವಕುಮಾರ್. ಅವ್ರು ಹೇಳ್ತಾರೆ, ಅಪ್ಪ ಮಗಳನ್ನ ದೂರ ಮಾಡಿದ ಅಪಕೀರ್ತಿ ನನಗೆ ಬರೋದು ಬೇಡ. ಆ ಹೆಣ್ಣುಮಗಳೇನೋ ಗಟ್ಟಿಯಾಗಿ ನಿಂತಿದ್ದಾಳೆ, ಕಾಂಗ್ರೆಸ್ ಸೇರ್ಪಡೆ ಆಗಲೇಬೇಕು ಅಂತ, ಧೈರ್ಯವಂತ ಹೆಣ್ಣುಮಗಳು. ಆದರೆ ಇನ್ನೂ ನಿಶಾ ಮದುವೆ ಆಗಬೇಕು, ಅವರಪ್ಪ ಧಾರೆ ಏರಿಬೇಕು. ಅದಕ್ಕೂ ಮುನ್ನವೇ ರಾಜಕೀಯಕ್ಕೋಸ್ಕರ ತಂದೆ ಮಗಳನ್ನ ದೂರ ಮಾಡಿದ್ವಿ ಅಂತಕ್ಕಂಥ ಕೆಟ್ಟ ಹೆಸರು ನಮಗೆ ಯಾಕೆ? ಹಾಗಾಗಿ ಈಗ ಸದ್ಯಕ್ಕೆ ಬೇಡ, ಸ್ವಲ್ಪ ದಿನ ಕಾಯಿ ಅಂತ ಡಿಕೆ ಶಿವಕುಮಾರ್ ಹೇಳಿದಾರಂತೆ. ಕಾಂಗ್ರೆಸ್ ಸೇರ್ಪಡೆಯಾಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ನಿಶಾ ಯೋಗೇಶ್ವರ್. ಹೀಗಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಆ ಹೆಣ್ಮಗಳು ನಮ್ಮನೆ ಮಗಳಿದ್ದಂಗೆ. ಐ ಲೈಕ್ ಹರ್. ಆಕೆ ಹೆಣ್ಮಗಳು ಪಾಪ ನನ್ನ ಹತ್ರ ಬಂದಿದ್ರು. ನನಗೆ ಪಾಪ ತಾಯಿದು ಪಾಪ ಪೊಲಿಟಿಕಲಿ ಫ್ಯಾಮಿಲೀಸ್ ಇಶ್ಯೂಸ್ ಇದೆ, ನನಗೆ ಗೊತ್ತಿದೆ. ಅವ್ರ ತಾಯಿನೂ ನನಗೆ ಗೊತ್ತಿದೆ ಪಾಪ ಹೆಣ್ಮಗಳು. ಸೊ ಆ ಹೆಣ್ಮಗಳು ರಕ್ಷಣೆ ಇಲ್ಲ. ನನ್ನ ತಂದೆ ಸ್ಥಾನದಲ್ಲಿ ಸ್ವೀಕಾರ ಮಾಡಬೇಕು ಅಂತ ಕೇಳೋದು. ನನಗೇನಂತಂದರೆ, ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡೋದು, ಮದುವೆ ಮಾಡಬೇಕು, ಹಾಲು ತುಪ್ಪ ಹಾಕಬೇಕು, ಇದನ್ನು ಅಕ್ಷತೆ ಹಾಕಬೇಕು. ತಂದೆ ಸ್ಥಾನದಲ್ಲಿ ತಂದೆ ಮಾಡೋದು ಸೂಕ್ತ. ಅದು ನನಗೆ ರಾಜಕಾರಣದಲ್ಲಿ ತಂದೆ ಮಗಳನ್ನ ಬೇರೆ ಮಾಡೋದು ನನಗೆ ಇಷ್ಟ ಆಗಲಿಲ್ಲ. ಪಾಪ ಬಂದು ಕೇಳಿಕೊಂಡ್ಳು. ಅವ್ರ ನೋವು, ಅವ್ರ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಬಂದು ಹಾಲು ತುಪ್ಪ ಅಂದರೆ ಇದಾಗ್ತಾರಲ್ಲ, ಹಾಲು ಹರಿಯೋದು ಅದನ್ನೆಲ್ಲ ಇರ್ತದೆ. ಅವರ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪದ್ಧತಿ ಇದೆ. ನಾನು ರಾಜಕಾರಣದಲ್ಲಿ ಓಕೆ ಫೈನ್, ರಾಜಕಾರಣದಲ್ಲಿ ಆಕೆಗೆ ಸ್ವತಂತ್ರ ಹಕ್ಕಿದೆ. ಯಾವ ಪಾರ್ಟಿಗೆ ಬೇಕಾದ್ರೂ ಸೇರ್ಬೋದು, ಏನು ಮಾಡ್ಬೋದು. ಇಟ್ ಈಸ್ ಎನ್ ಯಂಗ್ ವುಮನ್, ಮೆಚ್ಯೂರ್ಡ್ ವುಮನ್, ಇಂಟೆಲಿಜೆಂಟ್ ವುಮನ್ ಎಲ್ಲ ಇದೆ. ನನಗೇನಪ್ಪ, ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನೇ ಬೇರೆ ಮಾಡಿಬಿಟ್ಟು ಅಂತ ಒಂದು ಕೆಟ್ಟ ಹೆಸರು ತೊಗೊಳಕ್ಕೆ ನನಗಿಷ್ಟ ಇಲ್ಲ. ಅಲ್ಲಿ ಲೋಕಲ್ ಎಲ್ಲ BJP ಕಾರ್ಯಕರ್ತರೆ, ಅಲ್ಲಿರೋಂಥ ಯೋಗೇಶ್ ಜೊತೆ ಇರೋಂಥ BJP ಕಾರ್ಯಕರ್ತರೆ ನೀನು ಕಾಂಗ್ರೆಸ್ ಸೇರಲೇಬೇಕು ಅಂತೇಳಿ ಭಾಳ ದುಂಬಾಲಕ್ಕಿ ಪಾಪ ಹೆಣ್ಮಗಳಿಗೆ ಹೇಳ್ತಾ ಇದ್ದಾರೆ, ಅಡ್ವೈಸ್ ಮಾಡ್ತಾರೆ. ಅವಳು ನನ್ನ ಬ್ರದರ್ನೂ ಮೀಟ್ ಮಾಡಿದ್ದಾರೆ, ನನ್ನೂ ಮೀಟ್ ಮಾಡಿದ್ದಾರೆ. ನನ್ನ ತಂದೆ ಮಗಳು ಸರೋಗ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಭಾಳ ತಾಳ್ಮೆಯಿಂದ ಇದ್ದೀನಿ. ಬಟ್ ಅಲ್ಟಿಮೇಟ್ಲಿ ನಾನು ಕಾಂಗ್ರೆಸ್ ನಿಂತ್ಕೊಂಡು ಮಾಡ್ತೀನಿ ಅಂತಂದರೆ ನಾನು ಬೇಡ, ನಮ್ಮ ಮನೆಯಿಂದ ಆಚೆಗೆ ತೆರಳೋಕ್ಕೂ ನನಗೆ ಭಾಳ ಕಷ್ಟ ಆಗ್ತದೆ. ಬಟ್ ನನಗೆ ಜನ ನನ್ನ ಕ್ವಶನ್ ಮಾಡ್ತಾರೆ, ಏನಪ್ಪ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡಿಬಿಟ್ರು, ಬೇರೆ ಯಾರು ಮೆಚ್ಯೂರ್ಡು ಫ್ಯಾಮಿಲಿ ಆಗಿ ಅವ್ರು ಆಕೆಗೆ ಮದುವೆ ಆಗಿ ಏನೋ ಅವ್ರದ್ದೊಂದು ದೊಡ್ಡ ಸಂಸಾರ ಇಲ್ಲ, ಅದು ಬೇರೆ ವಿಚಾರ. ಇನ್ನು ಶಿ ಈಸ್ ಮಚ್ ಡಿಪೆಂಡ್ ಅಪಾನ್ ದಿ ಫ್ಯಾಮಿಲಿ. ಪಾಪ ಐ ನೋ ಅವ್ರ ಫೈನಾನ್ಷಿಯಲ್ ಪೊಸಿಷನ್ ಆಲ್ಸೋ, ಅದೆಲ್ಲ ನನಗೆ ಗೊತ್ತಿದೆ. ಪಾಪ ಅವ್ರ ತಾಯಿನೂ ಗೊತ್ತಿದೆ ನನಗೆ. ಈಗಿರೋವ್ರದ್ದು ಸಂಸಾರ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಭಾಳ ತೂಕವಾಗಿ ನಾನು ನನ್ನ ತಮ್ಮ ಮಾತಾಡಿಕೊಂಡು ಏನು ಮಾಡೋದು ಪಾಪ ಹೆಣ್ಮಗಳಿಗೆ ಅಂತ. ಬಟ್ ಇವತ್ತು ಟಿ ವಿಲಿ ನಾನು ಬೆಳಗ್ಗೆ ಕ್ರೆಡಿಬಲ್ ಮಾಡುವಾಗ ನಾನು ಗಮನಿಸಿದೆ. ಐ ಫೀಲ್ ಸಾರಿ ಫಾರ್ ಅವರ್. ಬಟ್ ಇರಲಿ, ನೋಡೋಣ. ನಾನು ನಮ್ಮ ಲೋಕಲ್ ಅವ್ರ ಹತ್ರ ನಾನು ಮಾತಾಡ್ಬಿಟ್ಟು ಅವ್ರ ಇಚ್ಛೆ, ಧೈರ್ಯ ಭಾಳ. ಓಕೆ, ರಾಜಕಾರಣದಲ್ಲಿ ಕೆಲವೊಂದು ಸರ್ತಿ ಇಂಥ ವಿಚಾರಗಳು ಬಹಳ ಸೂಕ್ಷ್ಮತೆಯನ್ನು ಪಡೆದುಕೊಂಡಿರುತ್ತೆ. ನಿಜ, ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದು, ರಾಜಕೀಯಕ್ಕೋಸ್ಕರ ತಂದೆ ಮಗಳನ್ನು ದೂರ ಮಾಡಿಬಿಟ್ರು ಅನ್ನೋ ಒಂದು ಅಪಖ್ಯಾತಿ ಪಕ್ಷಕ್ಕೆ ಬರುತ್ತೆ. ಹಾಗಾಗಿ ನಾನು ಈಗಲೇ ಯಾವುದೇ ತೀರ್ಮಾನ ಬೇಡಮ್ಮ, ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಹೇಳಿದ್ದೀನಿ ಅಂತ. ಮತ್ತು ಆಕೆಗೆ ಇನ್ನೂ ಕೂಡ ಮದುವೆ ಆಗಿಲ್ಲ, ಕುಟುಂಬದ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ. ಯಾಕೆ ರಾಜಕೀಯಕ್ಕೋಸ್ಕರ ದೂರ ಮಾಡೋದು, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗೋದನ್ನು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗೂ ಮೀರಿ ಆಕೆ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಪರ ಪ್ರಚಾರಗಳನ್ನ ಮಾಡ್ತೀನಿ ಅಂತಂದರೆ ನಾನು ಮನೆಯಿಂದ ಹೊರಗಡೆ ಹಾಕೋಕ್ಕೂ ಆಗಲ್ಲ ಅಂತಕ್ಕಂಥ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಸಿಪಿ ಯೋಗೇಶ್ವರ್ ಕುಟುಂಬ ಎಲ್ಲ ಬಹಳ ಗೊತ್ತಿದೆ ಅವರಿಗೆ ವಿಚಾರಗಳು ಏನು ಅಂತ. ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಸೂಕ್ಷ್ಮತೆ ಮತ್ತು ಬದ್ಧತೆಯನ್ನು ಪ್ರದರ್ಶನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್.
ನೋಡಿ, ಆ ಹೆಣ್ಮಗಳು ನಮ್ಮನೆ ಮಗಳಿದ್ದಂಗೆ. ಐ ಲೈಕ್ ಹರ್. ಆಕೆ ಹೆಣ್ಮಗಳು ಪಾಪ ನನ್ನ ಹತ್ರ ಬಂದಿದ್ರು. ನನಗೆ ಪಾಪ ತಾಯಿದು ಪಾಪ ಪೊಲಿಟಿಕಲಿ ಫ್ಯಾಮಿಲೀಸ್ ಇಶ್ಯೂಸ್ ಇದೆ, ನನಗೆ ಗೊತ್ತಿದೆ. ಅವ್ರ ತಾಯಿನೂ ನನಗೆ ಗೊತ್ತಿದೆ ಪಾಪ ಹೆಣ್ಮಗಳು. ಸೊ ಆ ಹೆಣ್ಮಗಳು ರಕ್ಷಣೆ ಇಲ್ಲ. ನನ್ನ ತಂದೆ ಸ್ಥಾನದಲ್ಲಿ ಸ್ವೀಕಾರ ಮಾಡಬೇಕು ಅಂತ ಕೇಳೋದು. ನನಗೇನಂತಂದರೆ, ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡೋದು, ಮದುವೆ ಮಾಡಬೇಕು, ಹಾಲು ತುಪ್ಪ ಹಾಕಬೇಕು, ಇದನ್ನು ಅಕ್ಷತೆ ಹಾಕಬೇಕು. ತಂದೆ ಸ್ಥಾನದಲ್ಲಿ ತಂದೆ ಮಾಡೋದು ಸೂಕ್ತ. ಅದು ನನಗೆ ರಾಜಕಾರಣದಲ್ಲಿ ತಂದೆ ಮಗಳನ್ನ ಬೇರೆ ಮಾಡೋದು ನನಗೆ ಇಷ್ಟ ಆಗಲಿಲ್ಲ. ಪಾಪ ಬಂದು ಕೇಳಿಕೊಂಡ್ಳು. ಅವ್ರ ನೋವು, ಅವ್ರ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಬಂದು ಹಾಲು ತುಪ್ಪ ಅಂದರೆ ಇದಾಗ್ತಾರಲ್ಲ, ಹಾಲು ಹರಿಯೋದಿಲ್ಲ, ಅದನ್ನೆಲ್ಲ ಇರ್ತದೆ. ಅವರ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪದ್ಧತಿ ಇದೆ. ನಾನು ರಾಜಕಾರಣದಲ್ಲಿ ಓಕೆ ಫೈನ್, ರಾಜಕಾರಣದಲ್ಲಿ ಆಕೆಗೆ ಸ್ವತಂತ್ರ ಹಕ್ಕಿದೆ. ಯಾವ ಪಾರ್ಟಿಗೆ ಬೇಕಾದ್ರೂ ಸೇರ್ಬೋದು, ಏನು ಮಾಡ್ಬೋದು. ಶಿ ಈಸ್ ಎನ್ ಯಂಗ್ ವುಮನ್, ಮೆಚ್ಯೂರ್ಡ್ ವುಮನ್, ಇಂಟೆಲಿಜೆಂಟ್ ವುಮನ್ ಎಲ್ಲ ಇದೆ. ನನಗೇನಪ್ಪ, ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನೇ ಬೇರೆ ಮಾಡಿಬಿಟ್ಟು ಅಂತ ಒಂದು ಕೆಟ್ಟ ಹೆಸರು ತೊಗೊಳಕ್ಕೆ ನನಗಿಷ್ಟ ಇಲ್ಲ. ಅಲ್ಲಿ ಲೋಕಲ್ ಎಲ್ಲ BJP ಕಾರ್ಯಕರ್ತರೆ, ಅಲ್ಲಿರೋಂಥ ಯೋಗೇಶ್ ಜೊತೆ ಇರುವಂಥ BJP ಕಾರ್ಯಕರ್ತರೆ ನೀನು ಕಾಂಗ್ರೆಸ್ ಸೇರಲೇಬೇಕು ಅಂತೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಯಾವ ಕಾರಣಕ್ಕೆ ನಿಶಾ ಯೋಗೇಶ್ವರ್ನ ಪಕ್ಷಕ್ಕೆ ಇನ್ನೂ ಸೇರ್ಪಡೆ ಮಾಡಿಕೊಂಡಿಲ್ಲ ಅನ್ನೋದಕ್ಕೆ ಕಾರಣ ಕೊಟ್ಟಿದ್ದು ಇಟ್ಸ್ ಎ ಫೇರ್ ರೀಸನ್ ಅಂತ ನನಗನ್ನಿಸ್ತು. ಬಟ್ ಇದೇ ಒಂದು ಕಾರಣನ ಅಥವಾ ಇನ್ನೂ ಇದರಲ್ಲಿ ಏನಾದರೂ ರಾಜಕೀಯ ಅಡಕವಾಗಿದೆಯಾ ಅಂತ? ಅರವಿಂದ್, ಒಂದು ಸ್ಪಷ್ಟ, ನಿಶಾ ಯೋಗೇಶ್ವರ ತಂದೆ ಮಾಜಿ ಸಚಿವ ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿರುವಂಥ ಯೋಗೇಶ್ವರ್ ಅವರು ಈಗಾಗಲೇ ಬಿಜೆಪಿಯಲ್ಲಿದ್ದಾರೆ, ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದಾರೆ. ಮತ್ತೆ ಒಂದು ಹಂತದಲ್ಲಿ ಬೆಂಗಳೂರು ಗ್ರಾಮೀಣಕ್ಕೆ ಅವರು ಅಭ್ಯರ್ಥಿ ಆಗ್ಬಹುದು ಅನ್ನುವಂಥ ಚರ್ಚೆಯು ಕೂಡ ನಡೆದಿತ್ತು. ಆದರೆ ಅವರ ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಏನಾದರೂ ವ್ಯತ್ಯಾಸಗಳಿದ್ರೆ ಅದು ತೀರಾ ಖಾಸಗಿಯಾದ ವಿಚಾರ. ಆದರೆ ನಿಶಾ ಯೋಗೇಶ್ವರ್ ಅವರು ಪದೇ ಪದೇ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡುವಂಥದ್ದು, ಅದು ವಿಶೇಷವಾಗಿ DCM DK ಶಿವಕುಮಾರ್ ಮತ್ತು ಆ ಭಾಗದ ಸಂಸದರಾಗಿರ್ತಕ್ಕಂಥ DK ಸುರೇಶ್ ಅವರನ್ನ ಭೇಟಿ ಮಾಡಿ ಕಾಂಗ್ರೆಸ್ ಸೇರ್ಪಡೆ ಆಗ್ತೀನಿ ಎನ್ನುವಂಥ ಮನವಿಯನ್ನ ಮಾಡಿಕೊಂಡಿದ್ರು. ಜೊತೆಗೆ ಚನ್ನಪಟ್ಟಣಕ್ಕೆ ತೆರಳಿ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಒಂದಷ್ಟು ಸಭೆಯನ್ನು ನಡೆಸಿದಂಥ ಘಟನೆಗಳು ಕೂಡ ನಡೆದಿತ್ತು. ಆದರೆ ಕೌಟುಂಬಿಕವಾಗಿ ಏನೇ ವ್ಯತ್ಯಾಸಗಳಿದ್ರು ಅವ್ರು ಹೇಳಿದ ತಕ್ಷಣ ಸೇರಿಸ್ಕೊಂಡ್ರೆ ಕುಟುಂಬದಿಂದ ಬೇರ್ಪಡಿಸಿದಂತಾಗುತ್ತೆ, ಒಂದು ಅಪವಾದ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಬೇಡ ಅಂತ ಹೇಳ್ತಾ ಇದ್ದೀವಿ. ಅವ್ರ ಇಡೀ ಕುಟುಂಬ ನಂಗೆ ಚೆನ್ನಾಗಿ ಗೊತ್ತಿದೆ, ತಂದೆ ಮಗಳು ಒಂದಾದ್ರೆ ಆಗ್ಲಿ ಸಂತೋಷ ಅನ್ನುವಂಥ ರೀತಿಯಲ್ಲಿ ಅಭಿಪ್ರಾಯವನ್ನ DCM DK ಶಿವಕುಮಾರ್ ವ್ಯಕ್ತಪಡಿಸಿದ್ದಾರೆ. ಆದರೆ ಕೌಟುಂಬಿಕವಾಗಿರುವಂತಹ ಬೇಸರ ಅಥವಾ ಭಿನ್ನಾಭಿಪ್ರಾಯಗಳಿದ್ರೆ ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ ಕಡೆಯವರು ಮುಖ ಮಾಡಿದ್ರೆ ತಕ್ಷಣ ಸೇರಿಸ್ಕೊಳ್ಳುವಂಥದ್ದು ರಾಜಕೀಯವಾಗಿ ನೈತಿಕವಾಗಿ ಕೂಡ ಸರಿಯಲ್ಲ ಅನ್ನುವಂಥ ಕಾರಣಕ್ಕೆ ಹೋಲ್ಡ್ ಮಾಡಿಸಿದೀವಿ ಅನ್ನುವಂಥದ್ದು. ಅಂದ್ರೆ ಆದಷ್ಟು ತಡೆಯುವ ಪ್ರಯತ್ನವನ್ನು ಮಾಡುವಂಥದ್ದು. ಕೊನೆಗಳಿಗೆ ಬಂದೇ ಬರ್ತೀವಿ, ಅದು ಬೇರೆ ಇದು ಬೇರೆ ಅನ್ನುವಂಥ ನಿರ್ಧಾರಕ್ಕೆ ಏನಾದರೂ ನಿಶಾ ಯೋಗೇಶ್ವರ್ ಅವರು ಬಂದ್ರೆ ಕಾಂಗ್ರೆಸ್ ಅವ್ರನ್ನ ಸೇರಿಸಿಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನುವಂಥ ಮಾತನ್ನು ಕೂಡ DK ಶಿವಕುಮಾರ್ ಅವರು ಹೇಳಿರೋದ್ರಿಂದ ಸಹಜವಾಗಿಯೇ ಎಲ್ಲೊಂದ್ ಕಡೆ ಅವ್ರನ್ನ ಸೇರ್ಪಡೆ ಮಾಡಿಕೊಳ್ಳಲೂಬಹುದು. ಆದ್ರೆ ಆದಷ್ಟು ಕೌಟುಂಬಿಕ ಕಾರಣಗಳಿಗಾಗಿ ಏನಾದರೂ ಬೇಸರಗಳಿದೆ ಅದನ್ನು ಸರಿಪಡಿಸಿಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ತಿಳಿ ಹೇಳಿದೀವಿ ಅನ್ನುವಂಥ ಮಾತನ್ನು ಕೂಡ DCM ಅವರು ಹೇಳಿರುವಂಥದ್ದು ಕೂಡ. ಅರವಿಂದ್, ಕೌಟುಂಬಿಕ ವಿಚಾರಗಳಿಗೆ ಏನಾದರೂ ಭಿನ್ನಾಭಿಪ್ರಾಯ ಇದ್ರೆ ಏನೇ ಇದ್ರೂ ಅಪ್ಪ ಮಗಳು ಸರಿ ಹೋಗ್ತಾರೆ ಅಂತಕ್ಕಂಥ ಒಂದು ಅನಿಸಿಕೆ ಅಷ್ಟೇ.